ಜೈಲಿನಲ್ಲಿ ಬಳ್ಳಾರಿ ಜೈಲಿನಲ್ಲಿ ಎಂಟ್ರಿ ರೂಮ್ನಲ್ಲಿ ನಮಗೆ ಮೈಸೂರು ಸೀರಿಯಲ್ ಕಿಲ್ಲರ್ ರವಿ ಮತ್ತು ಶೂಟರ್ ಅಂತ ನಮಗೆ ಗೊತ್ತು. ಅವ್ರು ಹೇಳ್ತಾರೆ ನಾನು ಗೋವಾನಲ್ಲಿರೋ ದೊಡ್ಡ ಶ್ರೀಮಂತ, ಮೈಸೂರಲ್ಲಿ 200 acres ಲ್ಯಾಂಡ್ ತಗೊಂಡು 200 acre ಲ್ಯಾಂಡ್ ತಗೊಂಡು ಸ್ಟೆಟ್ ಫಾರ್ಮ್ ಅಂದರೆ ಕುದುರೆ ಫಾರ್ಮ್ ಮತ್ತು ಕುದುರೆ ಫಾರ್ಮ್ ಎರಡೂ ಮಾಡ್ಬೇಕಂತ ಅವನು ಉದ್ದೇಶ ಅಂತ ಪರಿಚಯ ಮಾಡಿ ಈ ಮಾತಾಡೋ ಟೈಮ್ ಭಾರಿ ನಗ್ತಾ ಖುಷಿಯಾಗಿ ಮಾತಾಡೋ ಟೈಮ್ನಲ್ಲಿ ನಮ್ಮ ಈ ಟೀಮ್ ಎಲ್ಲ ಬರುತ್ತೆ. ಯಾರು ಲೋಕಿ, ನವೀನ, ಹರೀಶ, ಕಾಂತ ಇಲ್ಲ ಒಂದೆರಡು ಗಾಡಿ 10-15 ಜನ ಇವರು ಎಂಟ್ರಿ ಆಗ್ತಾರೆ. ಎಂಟ್ರಿ ಆಗಿದ ತಕ್ಷಣ ಏನಾಗುತ್ತೆ, ರವಿ ಮಕಾನು ಸಿಂಕ್ ಆಗ್ಬಿಡುತ್ತೆ, ಇವನ್ ಮಕಾನು ಸಿಂಕ್ ಆಗ್ಬಿಡುತ್ತೆ. ಯಾರ್ದು ಶೂಟರ್ ಮಕಾನು ನಗ್ತಾ ಈಸಿಯಾಗಿ ತಮಾಷೆ ಮಾಡ್ಕೊಂಡು ಮಾತಾಡ್ತಾರೆ. ಮಕ್ಕಕ್ಕೆ ಒಂದೇ ಥರ ಶಾಕದಂಗೆ ಆಗ್ಬಿಡ್ತಾರೆ. ರವಿ ಕೇಳ್ತಾರೆ, ಏನು ಸರ್ ಈ ಜನ ಬಂದ್ಬಿಡೋ ಇದ್ದಿದ್ದಂಗೆ ಅಂತ. ಊರಿಗೆ ಇದ್ದಿದ್ದು ಯಾವಾಗ ಬರ್ತಾರೆ ಆವಾಗ ಹೋಗ್ತಾರೆ, ನಾವು ಬೇಡ ಇದನ್ನು ಫೋನ್ ಮಾಡ್ಬೇಕಾಗತ್ತೆ ಅಲ್ಲಿ ಜೈಲು ಯಾರು ಬರ್ತಾರೆ, ನೀವೇ ಬಂದು ಎಂಟ್ರಿ ಹಾಕಿ ನಂಗೆ ಎಂಟ್ರಿ ಹಾಕ್ತಾರೆ, ನಾವು ಬಂದು ಕೇಳ್ಕೊಂಡು ಬಂದು ಮಾತಾಡ್ತೀವಿ, ಇಷ್ಟ ಮಾತಾಡಿ ಹೋಗ್ತಾರೆ ಅಷ್ಟೇ. ಅವಾಗ ಬರ್ತಾ ಇರ್ತಾರೆ. ಯಾವಾಗಲೂ ಬರ್ತಾ ಇರ್ತಾರೆ ಸರ್, ಒಂದು ಟೀಮ್ ಅನಿಸಿ ಬರ್ತಾ ಇರ್ತೀರಿ ಅಂತೀವಿ ನಾನು. ಹೌದಾ ಸರ್ ಅಂತ. ಆಯ್ತು, ಅದಕ್ಕೆ ನೀವು ಹೋಗಿ ನೆಕ್ಸ್ಟು ನಾವು ಜೈಲಿಂದ ರಿಲೀಸ್ ಆದಮೇಲೆ ನೀವು ನಮ್ಮ ಮನೆಗೆ ಊಟ ಮಾಡಿಕೊಂಡು ಮಧ್ಯಾಹ್ನ ನಾವು ನಿಮ್ಮ ಜೊತೆ ಸ್ಟೆಟ್ ಫಾರ್ಮ್ ಹೋಗೋಣ, ನೀವೆಲ್ಲೂ ಕಾಣಿಸ್ಕೊಳ್ಳೋದು ಬೇಡ. ನಾವು ಹೋಗಿದ್ದು ಒಂದು 10 daysಗೆ ಅಥವಾ 8 daysಗೆ ಅಲ್ಲಿಂದ ಮೂವ್ ಮಾಡೋಣ, ನೀವು ಫೋನ್ ಮಾಡ್ರಿ, ನಾವು ಇನ್ನೂ ರಿಲೀಸ್ ಆಗಿ 8 to 10 days ಆಗುತ್ತೆ ರವಿ ಅಂತೇಳಿ ಕಳಿಸ್ತೀವಿ. ನೆಕ್ಸ್ಟ್ ಡೇ ಮೆಸೇಜ್ ಬರುತ್ತೆ, ಅಲ್ಲೇ ನೆಕ್ಸ್ಟ್ ಡೇ ಜೈಲಿಗೆ ಮೆಸೇಜ್ ಬರುತ್ತೆ, ಬೆಂಗಳೂರು ಪೊಲೀಸ್ ನಿಮ್ಗೆ ಬರ್ತದೆ ತಿರುಗಿ ಕಸ್ಟಡಿ ತಗೊಳೋದಕ್ಕೆ. ಯಾಕೆ ನಮಗೆ ಕಸ್ಟಡಿ ತಗೊಳತ್ತೆ ನಮಗೇನು ಟೆನ್ಷನ್ ಆಗ್ತಾಯಿಲ್ಲ. ಯಾಕಂದ್ರೆ ಆಲ್ರೆಡಿ ನಮ್ಗೆ ಗೊತ್ತಾಗ್ಬಿಟ್ಟಿದೆ ನಮ್ಮ ಮೇಲೆ 2 ಕೇಸ್ ಫಿಟ್ ಮಾಡವ್ರೆ. ನಮಗೆ ಫಸ್ಟ್ ಇವ್ರು ಬರ್ತಾರೋ ಅವ್ರು ಬರ್ತಾರೋ ಅಂತಿತ್ತು. ಅದು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಬರ್ತಾರೋ ಅಥವಾ JP ಸ್ಟೇಷನ್ ಪೊಲೀಸರು ಬರ್ತಾರೋ ಅಂತ ಇತ್ತು. ನೋಡಿ ಕಮರ್ಷಿಯಲ್ ಸ್ಟ್ರೀಟ್ನವರು ಬಂತು. ಸೌದಾಗರ್, ಇನ್ಸ್ಪೆಕ್ಟರ್ ಸಿದ್ದಪ್ಪ, ಆ ಕ್ರೈಮ್ನವರು, ಆ ಕ್ರೈಮ್ನವ್ರು ನಮಗೆಲ್ಲ ಪರಿಚಯ ಇರೋರೆ. ಅದು ಸೋಮನ ನಮ್ಮ ಸ್ವಲ್ಪ ಭಾರಿ ಪರಿಚಯ ಇರೋರು, ಅವರು ಜೊತೆಗೆ ಬರ್ತಾರೆ. ನಮ್ಮನ್ನು ಕರ್ಕೊಂಡು ಕಮರ್ಷಿಯಲ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಮ್ಮ ಸ್ಟೇಷನ್ ಕರ್ಕೊಂಡು ಹೋಗಿದ್ಮೇಲೆ ನಮ್ಮನ್ನು ಕುಣಿಸ್ಕೊತಾರೆ. ಸಾಯಂಕಾಲ ಆಗುತ್ತೆ, ACP ಬರ್ತಾರೆ, ACP ಬರಲ್ಲ. ನೈಟ್ ಕಳೆದ್ಬಿಡ್ತೀವಿ ಅಲ್ಲೇ. ಕ್ರೈಮ್ ರೂಮಲ್ಲಿ ಕುಣಿಸಿರ್ತಾರೆ. ಯಾಕಂದ್ರೆ ಎಲ್ಲ ಪೊಲೀಸರು ಪರಿಚಯ ಆಗಿದ್ದಾರೆ, ಎಲ್ಲ ಪೊಲೀಸರು ಗೊತ್ತಾಗಿದೆ ಈ ಕೇಸೇನು ಅಂಥದ್ದಿಲ್ಲ, ಸುಳ್ಳು ಕೇಸು ಅಂತೇಳಿ. ನೆಕ್ಸ್ಟ್ ಡೇ ಸೌದಾಗರ್ 10 ಗಂಟೆಗೆ ಸ್ಟೇಷನ್ ಬರ್ತಾರೆ ಸಬ್ ಇನ್ಸ್ಪೆಕ್ಟ್ರು. ನಾವು ಅವ್ರು ನಿಂತ್ಕೊಂಡು ಕೇಳ್ತೀವಿ. ಸಿದ್ಧರು ಕೇಳ್ತಾರೆ, ಯಾರು ಸರ್ ಕಂಪ್ಲೇಂಟ್ ಪಾರ್ಟಿ, ಕರೆಸಿ ಮಾತಾಡೋಣ. ಅವ್ನು ಯಾರು ಬಿಲ್ಡರು, ಅವ್ನ ಮಕಾನವ್ರು ಯಾಕೆ ಕಂಪ್ಲೇಂಟ್ ಕೊಡೋ ಅಟ್ಲೀಸ್ಟ್ ಅವ್ನು ಕೇಳೋಣ. ಅಟ್ಲೀಸ್ಟ್ ನಮಗೂ ಸಮಾಧಾನ ಆಗುತ್ತೆ, ನಾವು ಯಾಕೆ ಫಿಟ್ ಆಗಿದ್ದೀವಿ ಅಂತೇಳಿ ನಾವು ಇನ್ಸ್ಪೆಕ್ಟ್ರಿಗೆ ಕೇಳ್ತೀವಿ. ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ, ಶ್ರೀಧರ್ ಯಾರೋ ಬಿಲ್ಡರ್ ಹೋಗಿ ಮುಂದಿನ ಫ್ಲ್ಯಾಟ್ ಹತ್ರ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಟ್ರಾನ್ಸ್ಫರ್ ಹಾಕಿದ್ರಿಂದ ಈ ಫ್ಲ್ಯಾಟ್ ಹೋಗಿ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಇಬ್ಬರು ಫೈಟ್ ಆಗಿದೆ. ಆ ಫೈಟಿಂಗಲ್ಲಿ ಶ್ರೀಧರ್ ಮತ್ತು ಬಚ್ಚನ್ ಕಡೋರು ಅಂತೇಳಿ ಅವ್ರಿಗೆ ಹೊಡೆದಾರೆ ಬಿಲ್ಡರ್. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದನ್ನು ಕಂಪ್ಲೇಂಟ್ ಸರ್, ಇದು ನಾವೇನು ಹೊಡೆದಿಲ್ಲ ಅಥವಾ ನಾವು ಫೋನ್ ಮಾತಾಡಿಲ್ಲ ಅಥವಾ ನಮಗೆ ದುಡ್ಡು ಕೊಡಪ್ಪ ಅಂತ ಕೇಳಿಲ್ಲ. ನಮಗೆ ಟ್ರಾನ್ಸ್ಫರ್ ಮಾಡ್ತೀವೋ ಮಾಡೋದು, ಟ್ರಾನ್ಸ್ಫರ್ ಚೇಂಜ್ ಮಾಡೋದು, ಟ್ರಾನ್ಸ್ಫರ್ ಗಾಡಿ ನಮ್ಮ ಕೇಸ್ ಬಿಟ್ಬಿಟ್ಟು ಹೆಂಗೆ ಸಾರ್ ಅಂತ ಇತ್ತು. ಸೀರಿಯಸ್ ಮಾತಾಡ್ಬೇಕಾರೆ ಸೌದಾಗಿ ನಗ ಬಂದ್ಬಿಟ್ಟು ಇನ್ಸ್ಪೆಕ್ಟರ್ ಬಂದ್ಬಿಟ್ಟು, ಶ್ರೀಧರ್ ತಲೆ ಕೆಡ್ಸ್ಕೊಂಡ್ಬಿಡಿ, ಕೇಸ್ ಫಿಟ್ ಆಗೋಯ್ತು ಮೇಲೆ, ನಿಮಗೂ ಗೊತ್ತು ನಮಗೂ ಗೊತ್ತು, ಇನ್ನು ಮುಂದೆ ಯಾವುದೂ ಆಗಲ್ಲ. ಇಡೀ ಬೆಂಗಳೂರು ಅಂಟಗಳನ್ನ ಕರ್ಕೊಂಬಂದು ಏನೋ ಒಂದು ನೆಪಾಕಿ ಏನೋ ಕೇಸ್ ಮಾಡಿ ಕ್ಲೀನ್ ಮಾಡ್ತಿದ್ದಾರೆ. ಅಜಯ್ ಕುಮಾರ್ ಸಿಂಗ್ ಸಾಹೇಬರು ಸ್ಕ್ವಾಡು. ಇಲ್ಲ ಸರ್, ಈ ಥರ ಸುಳ್ಳು ಕೇಸಲ್ಲಿ ಅರ್ಥ ಇದೆಯಾ ಸರ್ ಅಂದರೆ ಅವರೇ ನಮ್ಗೆ ಶ್ರೀಧರ್ಗೆ ಸಮಾಧಾನ ಮಾಡ್ತಾರೆ. ನಾವು ಟೈಮ್ ಸರಿಯಾಗಿ ಊಟ ಮಾಡ್ತಾಯಿದ್ದೀವಿ, ಸ್ಟೇಷನ್ಗೆ ಟೈಮ್ ಸರಿಯಾಗೇನೋ ಕಾಫಿ ಕುಡಿತೀವಿ, ಟೈಮ್ ಸರಿಯಾಗಿ ವಾಶ್ರೂಮ್ ಸರಿಯಾಗಿ, ಬೇರೆ ದಾರಿ ಇಲ್ಲ. ಅಂದರೆ ಪಾಪ ಏನು ನಮಗೇನು ಒಳ್ಳೆಯದೇ ಸ್ಟೇಷನ್ ಅಂದರೆ ಅಲ್ಲಿರೋ ಕ್ರೈಮ್ನವರು ನಮ್ಮನ್ನು ತುಂಬ ಪ್ರೀತಿ ವಿಶ್ವಾಸದಿಂದ ನಮ್ಗೆ ಟೈಮ್ ಪಾಸ್ ಮಾಡ್ತಾರೆ ಕೂತ್ಕೊಂಡು. ಅವ್ರ ಕೇಸ್ಗಳ ಬಗ್ಗೆ, ಆ ಕೇಸ್ ಬಗ್ಗೆ, ಇಂಟ್ರೆಸ್ಟಿಂಗ್ ಕೇಸು, ಇನ್ನೂ ಹೊಸಕೋಟೆ ಹೊಸ ಕ್ರೈಮ್ ಚಿಕ್ಕ ಹುಡುಗ, ಚಿಕ್ಕ ವಯಸ್ಸು, ಅವನ ಬಗ್ಗೆ ಮಾತಾಡ್ಕೊಂಡು ಆ ಥರ ಟೈಮ್ ಪಾಸ್ ಆಯಿತು. ಹಂಗೂ ನಮಗೆಲ್ಲ ಅಲ್ಲಿ ಒಂದು ವಾರಪತ್ರಿಕೆ ತಂದುಕೊಟ್ರು, ನಮ್ದು ಅಗ್ನಿವಾರ ಪತ್ರಿಕೆ ತಂದುಕೊಟ್ರು, ಲಂಕೇಶು, ಹಾಯ್ ಬೆಂಗಳೂರು 3 ಪತ್ರಿಕೆ ತಂದುಕೊಟ್ರು ಓದೋಕ್ಕೆ. ಟೈಮ್ ಪಾಸ್ ಮಾಡ್ತಾರೆ. ಅಂದರೆ ಇಡೀ ಸ್ಟೇಷನ್ಗೆ ಡಿಪೆಂಡ್ ಆಗುತ್ತೆ ಸುಳ್ಳು ಕೇಸ್ ಅಂತ. ನಮ್ಗೆ DCPನೂ ಬರಲಿ ನೋಡೋಕ್ಕೆ, ACPನೂ ಬರಲಿಲ್ಲ. ಇಡೀ ನಮಗೆ ಕುಣಿಸಿದ್ದು ಕ್ರೈಮ್ ರೂಮ್ ಒಳಗೆ ಇರ್ತೀವಿ. ಸಾಯಂಕಾಲ ಕಾಲ ಕಳೀತಿರ್ತೀವಿ. ಸಾಯಂಕಾಲ 8:00ವರೆಗೆ ಎಲ್ಲ ಸ್ಟೇಷನಲ್ಲಿ ಶಿಫ್ಟಿಂಗ್ ಟೈಮು. ಡೇ ಪೊಲೀಸ್ನವರು ಹೋಗ್ತಾರೆ, ನೈಟ್ ಪೊಲೀಸ್ನವರು ಸ್ಟೇಷನ್ ಬರ್ತಾರೆ. ನೈಟ್ ಪೊಲೀಸ್ನವರು ಸ್ಟೇಷನ್ ಬಂದಿದ ತಕ್ಷಣ ಏನಾಗುತ್ತೆ,
ಅವತ್ತು ಲಾಕಪ್ ಡ್ಯೂಟಿಗೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬರ್ತಾರೆ. ಅವ್ರು ಬಂದು ನಮ್ಗೆ ನೋಡುತ್ತಾರೆ, ಜೋರಾಗಿ ಕಿಚ್ಚಾಡ್ತಾರೆ. ಯಾಕೆ ಇಲ್ಲಿ ಕೂತಿದ್ರೆ ನೀವು? ಯಾರೇನು ಕೂರ್ಸಿರೋ ಇಲ್ಲಿ? ಲಾಕಪ್ ಒಳಗಿರ್ಬೇಕಲ್ಲ, ಲಾಕಪ್ ಒಳಗೆ ಕೂತ್ಕೊಂಡು ಇಲ್ಲ ಕೂತಿದ್ರೆ ನೀವು ಅಂತ ಹೇಳಿ ಜೋರಾಗಿ. ಅವತ್ತಿನ ಆ ಕಾನ್ಸ್ಟೇಬಲ್ ಇನ್ಚಾರ್ಜ್. ಅವ್ರು ಯಾವ ಥರ ಮಾತಾಡ್ತಾರೆ ಅಂತೇಳಿದ್ರೆ, ದೊಡ್ಡ ಆಫೀಸರ್ ಥರ ಮಾತಾಡ್ತಾರೆ, ಸ್ಟ್ರೈಟು ಮಾತಾಡೋ ಇದು. ನೀವು ಲಾಕಪ್ ಕೊಡಬೇಕು, ಆಯಿತು ಸರ್. ನಾವು ನಮ್ಮ ಕ್ರೈಮ್ನವರೆಲ್ಲ ನಮಗೆ ಸಮಾಧಾನ ಮಾಡ್ತಿದ್ರು. ನಿಮ್ಗೆ ಗೊತ್ತಿಲ್ಲಪ್ಪ, ಇವ್ರು ನಮ್ಮವರು, ಅವ್ರ ಹೆಸರು ಅಗ್ನೀಶ್ ಶ್ರೀಧರ್ ಅಂತೇಳಿ, ಇವ್ರ ಹೆಸರು ಬಚ್ಚನ್ ಅಂತೇಳಿ, ನಮ್ಮ ಭಾರಿ ಬೇಕಾದವರು, ಇಲ್ಲಿ ನಿನ್ನೆ ಕೂತಿರೋ, ನೆನ್ನೆ ಕೂತಿರೋ ಮೊನ್ನೆ ಕೂತಿರೋ ಬೇಡಪ್ಪ ಹೇಳ್ತಾರೆ ಮನುಷ್ಯ ಅವರಿಗೆ, ಕ್ರೈಮ್ನವ್ರಿಗೆ. ಯಾಕೆ ಸ್ಟೇಷನ್, ಇಡೀ ಸ್ಟೇಷನ್ ಯಾವತ್ತು ಈ ಸ್ಟೇಷನ್ಗೆ ಲಾಕಪ್ಪು ಬಂದು ಹೋಗೋದು ಎಲ್ಲ ಕ್ರೈಮ್ನವ್ರು ಇನ್ಚಾರ್ಜ್ ಇರ್ತಾರೆ. ಕ್ರೈಮ್ನವ್ರು ಗೊತ್ತು, ಯಾರು ಓಡೋಗ್ತಾನೋ, ಯಾರು ಬರ್ತಾನೋ, ಯಾರು ಇರ್ತಾನೋ ಸ್ಟೇಷನ್ ಒಳಗೆ ಎಲ್ಲ ಅವ್ರು ಟಚ್ ಇರ್ತಾರೆ. ಯಾರಿಗೆ? ಕ್ರೈಮ್ ಪೊಲೀಸರಿಗೆ. ಲ್ಯಾಂಡ್ ಆರ್ಡರ್ ಡ್ಯೂಟಿ ಮಾಡ್ತಾರೆ. ಈ ಕ್ರೈಮ್ನವ್ರು ಜಾಸ್ತಿ ಇರೋದು ಇನ್ಚಾರ್ಜ್. ಯಪ್ಪ ಯಾರು ಮಾತು ಸಮಾನ ಕೇಳ್ತಾನೆ. ಇವ್ರಿಗೆ ನಮ್ಗೆ ಲಾಕಪ್ ಆಗಿ ಇಷ್ಟ ಅಲ್ಲ ಯಾರಿಗೆ? ಯಾಕಂದರೆ 2 days ಕೂತು ಮಾತಾಡ್ತೀವಿ, ಕ್ಲೋಸ್ ಆಗ್ಬಿಟ್ಟವ್ರೆ. ಮೊದಲು ಸಿಕ್ಕು ಮಾತಾಡೋರು ಇಬ್ಬರು ಕ್ರೈಮ್ನವ್ರು 2-3 ಜನ ನಮ್ಮ ಮೊದಲು ಪರಿಚಯ ಇರೋರು ನಮಗೆ. ಅವ್ರು ನಮ್ಗೆ ಲಾಕಪ್ ಆಗಿ ಇಷ್ಟ. ಕಡೆಗೆ ಇವ್ರು ಏನು ಮಾಡ್ತಾರೆ, ಕ್ರೈಮ್ನವ್ರು ಫೋನ್ ಮಾಡಿ ಈ ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತಾರೆ. ಯಾರಿಗೆ? ಸಿದ್ದಪ್ಪ ಅಂತ. ಅವ್ರು ಸ್ವಲ್ಪ ಖಡಕ್ ಆಫೀಸರ್ ಸಿದ್ದಪ್ಪ ಅಂತೇಳಿ. ಇರಲಿ ಬಿಡಪ್ಪ, ಮಲಿಕಲ್ಲೇ ಏನು ತೊಂದರೆ ಇಲ್ಲ, ನಮ್ಮವರು ಅಂತೇಳಿ. ಹ್ಞೂ ಅಂತ ಹೇಳ್ಬಿಟ್ಟು ನಾನು ಒಪ್ಪಲ್ಲಪ್ಪ ಅಂತಾರೆ. ತಿರುಗಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತಾರೆ ಅವ್ರಿಗೆ. ಯಾರಿಗೆ? ಈ ಕಾನ್ಸ್ಟೇಬಲ್ಗೆ. ಇನ್ಸ್ಪೆಕ್ಟರ್ಗೆ ಆಯ್ತಂತ ಸರ್ ಅಂತ ಹೇಳಿ ಬಂತ. ನನ್ನ ಇನ್ಚಾರ್ಜು, ನೀನು ಇನ್ಸ್ಪೆಕ್ಟರ್ ಫೋನ್ ಮಾಡಿಸ್ಬೇಡಪ್ಪ, ನೀನು ಸರ್ವಿಸ್ ಮಾಡಿಸ್ಬೇಡ, ಏನು ಹೆಚ್ಚಿಗೆ ನನ್ನ ನಿಂತು ರೋಡಿಗೆ ಬರೋದು. ನನ್ನ ಡ್ಯೂಟಿ, ನನ್ನ ಇನ್ಚಾರ್ಜು, ನಾನು ಎಲ್ ಜಿ ಅಂದರೆ ಲಾಕಪ್ ಡ್ಯೂಟಿ ಅಂತ. ನಾನು ಆಗಲ್ಲ, ಲಾಕಪ್ಪಲ್ಲಿ ಕೂತ್ಕೊಳ್ಳೇಬೇಕು ಅಂತೇಳಿ ಕಿರ್ಚಾಡ್ತಾರೆ. ಕಡೆ ನಾವು ಇರ್ತೀವಿ, ಕ್ರೈಮ್ ಸರ್ ನಿಮ್ಮ ಸೈರಿ ಅಂತೇಳಿ ಶ್ರೀಧರ್ಗೆ ಮಾತಾಡ್ತಾರೆ. ಸರ್ ನೀವು ಜಾಸ್ತಿ ಟೆನ್ಷನ್ ತೊಗೊಂಬಿಡಿ, ಬೇಜಾರು ಮಾಡ್ಕೊಂಬಿಡಿ, ನಾವೇ ಲಾಕಪ್ ಒಳಗೆ ಇರ್ತೀವಿ. ನಾವೊಂದು ನೈಟ್ ಲಾಕಪ್ ಒಳಗಿದ್ರು ಒಂದೇ, ಅಲ್ಲಿ ಇಷ್ಟೊತ್ತಿಗೆ ಒಂದು 20 ನಿಮಿಷ ಆರ್ಗ್ಯುಮೆಂಟ್ ಆಗ್ಬಿಟ್ಟಿದೆ. ನಾವು ಲಾಕಪ್ನಾಗ ಇರಬೇಕು ಅನ್ನೋದು, ನಾವು ಬೇಡ ಅನ್ನೋದು. ಕರೆ ಶ್ರೀಧರ್ಗೆ ಟೆನ್ಷನ್ ಬೇಜಾರಾಗಿ ಅವ್ರಿಗೆ ಸಾರ್ ಅಂತೇಳಿ, ಸರ್ ನಾವು ಲಾಕಪ್ ಇರ್ತೀವಿ, ನಮ್ಗೆ ಜೈಲಿಂದ ಕರ್ಕೊಂಬೋದು ಅದಕ್ಕೆ ಅಕ್ಯೂಸ್ಡು, ನಾವೇನು ಲಾಕಪ್ ಸ್ಟೇಷನ್ ನೋಡ್ಕೊಂಡು ಬಂದಿಲ್ಲ, ನಾವು ಲಾಕಪ್ ಒಳಗೆ ಮಲಗ್ತೀವಿ, ನಮಗೇನು ತೊಂದರೆ ಇಲ್ಲ, ಎಲ್ಲಿ ಮಲಗಿರಿ ಏನಿಲ್ಲ, ನಮಗೆ 15-20% ಟೈಮ್ ಕೊಡುತ್ತೆ, ದಯವಿಟ್ಟು ನೀವು ಅಷ್ಟು ಲಾಕಪ್ಪಲ್ಲಿ ನಾವು ರೆಡಿ ಮಾಡ್ಕೊಂಡು ಲಾಕಪ್ಪಲ್ಲಿ ಕರ್ತೀವಿ. ಅದು ಸ್ವಲ್ಪ ಮನುಷ್ಯ ಕೂಲ್ ಆಗ್ತಾರೆ. ಆಯ್ತು, ಹಂಗೆ ಮಾಡ್ಬೇಕು ನೀವು, ಲಾಕಪ್ ಮೇಲೆ ನಂದು ಇನ್ಚಾರ್ಜ್ ಅಂತಾರೆ. ಎಸ್ ಸರ್ ಅಂತ ಶ್ರೀಧರ್. ಆಮೇಲೆ ಸ್ವಲ್ಪ ಕೂಲ್ ಆಗ್ತಾರೆ ಮನುಷ್ಯ. ಅವ್ರು 20 ನಿಮಿಷ ಕಂಟಿನ್ಯೂ ಡಿಸ್ಕಸ್ ಇದ್ದಾನೆ. ಅದೇನು ದೊಡ್ಡ ವಿಷಯ, ನಮ್ಗೆ ಲಾಕಪ್ ಮಲಗೂ ಅಷ್ಟೇ, ಅಲ್ಲಿ ಮಲಗೂ ಅಷ್ಟೇ, ಸ್ಟೇಷನ್. ಆಮೇಲೆ ನಾನು ಕೇಳ್ತೀನಿ, ಸರ್ ವಾಶ್ರೂಮ್ಗೆ ಸಿಗರೇಟ್ ಎತ್ಕೊಂಡ್ಬಂದ್ಬಿಡ್ತೀವಿ, ಮಲಕ್ಕಂತೀವಿ ಸರ್ ಅಂತ. ಆಯಿತು ಅಂತ ಸ್ವಲ್ಪ ಒಂದು 10% ಕೂಲಾಗಿದೆ. ನಾವು ಲಾಕಪ್ ಮಲಗ್ತಿದ್ಮೇಲೆ ಒಂದು ಸ್ವಲ್ಪ ಕೂಲ್ ಆಗ್ತಾರೆ. ಕೂಲಾಗಿ ನಮ್ಮನ್ನು ಕಳಿಸ್ಕೊತಾರೆ. ವಾಶಪ್ ಟೈಮ್ ಇನ್ನೂ ಎಷ್ಟು 8:30 ಇನ್ನೂ ಅರ್ಧ ಗಂಟೆ ಟೈಮ್ ಪಾಸ್ ಮಾಡ್ಬೇಕು ನಾವು. ಇಲ್ಲಿ ನಾವು ಲಾಕಪ್ ಹೋಗ್ಬಿಟ್ಟು ಅಲ್ಲಿ ಇಟ್ಕೊಂಡ್ರೆ ಅಲ್ಲಿರೋ ಕ್ರೈಮ್ ಸೋಮು ಅನ್ನೋರು ನಮಗೆ ಭಾರಿ ಬೇಕಾದವರು. ಸೋಮು ಅಂತ ಆ ಮನುಷ್ಯ ಹೇಳ್ತಾರೆ, ಭಜನ್ ಏನು ಬೇಜಾರು ಮಾಡ್ಕೊಂಡ್ರು, ಆ ಯಪ್ಪ ತುಂಬ ಆನೆಸ್ಟು. ನಮ್ಮ ಇಡೀ ಸ್ಟೇಷನ್ಗೆ ಡಿಮ್ಮಿಟಿ ಆನೆಸ್ಟ್ ಮನುಷ್ಯ. ಮನೆಯಿಂದ ಊಟ ತರ್ತಾರೆ, ಚಿತ್ರಾನ್ನ ಮೊಸರನ್ನ ಅದೇ ತಿಂತಾರೆ. ಕಾಫಿ ಕುಡಿಯೋಲ್ಲ ಸ್ಟೇಷನ್ ಒಳಗೆ. ನಾನು ಬೀಟ್ ಪೊಲೀಸರು ಏನು ತಂದು ಕೊಟ್ಟರು ಅದು ಕುಡಿಯೋಲ್ಲ ಅವರು. ಏನೋ ಟೀ ಕುಡಿಯೋದು 1 ನಯ ಪೈಸೆ ತಿನ್ನಲ್ಲ. ಯಾರು 10 ರೂಪಾಯಿ ಗಿಫ್ಟ್ ತೊಗೊಳಲ್ಲ, ಯಾರಿಗೆ ಹಿಂಸೆ ಮಾಡಿ ದುಡ್ಡು ತೊಗೊಳಲ್ಲ. ಮನೆಯಿಂದ ಏನು ತಿನ್ಕೊಂತಾರೆ, ಕಳ್ಳೆ ಪೂರಿನೋ ಅದು ತಿನ್ಕೊಂಬರ್ತಾರೆ, ಅದೇ ತಿಂತಾರೆ, ಅದೇ ಹೋಗ್ತಾರೆ. ಟೀ ಕುಡ್ರೆ ಕಾಸಾಗುತ್ತೆ ಹೇಳಿ, ಜಾಸ್ತಿ ಕಾಸುತ್ತೆ. ಅಲ್ಲೆಲ್ಲ ಫುಟ್ಪಾಟಲ್ಲಿ ಹೋಗಿ ₹1 ನಿಂಟಲ್ಲಿ ಕೊಟ್ಟು ಒಂದು ಅರ್ಧ ಕಪ್ ಟೀ ಕುಡ್ಕೊಂಡು ಬರ್ತಾರೆ. ಅದು ದುಡ್ಡು ಕುಡಿಯೋ ಟೀ ಅದು. ಆ ಥರ ಮನುಷ್ಯ, ಆನೆಸ್ಟ್ ಮನುಷ್ಯ ಅಂತ. ಶ್ರೀಧರ್ಗೆ ಶಾಕ್ ಆಗುತ್ತೆ. ಶ್ರೀಧರ್ ಕೇಳೋರು ಆನೆಸ್ಟ್ಗಳು IPS ಇದ್ದಾರಲ್ಲ, ಇನ್ಸ್ಪೆಕ್ಟರ್ ಲೆವೆಲ್ ಇದ್ರು ಆನೆಸ್ಟ್ ಇದ್ದಾರೆ, ACP ಒಳಗಿದ್ದಾರೆ. ಆ ಏರಿಯಾ ಇನ್ಚಾರ್ಜ್ ಇನ್ಸ್ಪೆಕ್ಟರ್ ಗಣಪತಿ ಅಂತ, ಅವರು ಎಷ್ಟೇ ಆನೆಸ್ಟ್ ಅವರು. ಅದು ಆಫೀಸರ್ ಅವರು. ಅವ್ರ ಜೀಪ್ ಇರುತ್ತೆ, ಡ್ರೈವರ್ ಇರುತ್ತೆ, ಅವೆಲ್ಲ ಇರ್ತವ್ರಿಗೆ. ಇವ್ರಿಗೇನು ಇರಲ್ಲ. ಆಮೇಲೆ ಶ್ರೀಧರ್ ಕೇಳಿಯೋರಿಗೆ ತುಂಬ ಗ್ರೇಟ್ ಮನುಷ್ಯ ಬಿಡಿ ಅವನು. ಇದು ಕೇಳ್ಬಿಟ್ಟು ಭಾರಿ ಸಮಾಧಾನ ಆಯಿತು. ಶ್ರೀಧರ ನೀವು ಹೇಳಿರಲ್ಲ ನಾವು ಬಂದು ಲಾಕಪ್ಪಲ್ಲಿ ಮಲಗ್ತೀವಿ ಅಂತೇಳಿ, ಆ ಕಾರಣಕ್ಕೆ ನಿಮಗೆ ಆರಾಮಿಸಿ ಕಳಿಸಿರೋದು. ನಾವು ಇಷ್ಟು ಜನ 5 ಜನ ಕಡೆ ನೋಡಿದ್ರು ಇಲ್ಲ, ನೀವು ಹ್ಯಾಂಡ್ ಕಪ್ ಹಾಕಿಂದು ಕೂತ್ಕೊಂಡು ಮನುಷ್ಯ ಹ್ಯಾಂಡ್ ಕಪ್ ಹಾಕಿ ಕರ್ಕೊಂಬರ್ಬೇಕು. ಅದು ಇಬ್ಬರು ಒಂದ್ಸರಿ ಕರ್ಕೊಂಬರ್ತಾ ಇರಲ್ಲ, ಒಬ್ಬನಿಗೆ ಕರ್ಕೊಂಬಂದು ನಿಮ್ಮನ್ನ ಬಿಡಿಸಿ ನಿಮ್ಮನ್ನ ಮುಗಿಸಿ ತಗೊಂಡೋಗಿ ಬಿಟ್ಟು ಆಮೇಲೆ ಬಚ್ಚ ಕರ್ಕೊಂಡು ಹೋಗುತ್ತೆ. ಆ ಥರ ಕ್ಯಾರೆಕ್ಟರ್ ಅದು. ನನಗೆ ಗೊತ್ತು ಸರ್, ಕೇಳಿಸಿ ಮೊದಲೆಲ್ಲ ನೋಡಿದ್ದೀನಿ. ಆ ಯಾರ ಮಾತು ಕೇಳಲ್ಲ.
ಅದು ಕೇಳಿದ್ರೆ ಅವ್ನ ಡ್ಯೂಟಿ ಅಷ್ಟೇ. ನೋಡಿ ನೀವು ನೋಡಿ ಬೆಳಗ್ಗೆಪ್ಪ ನಿದ್ದೆ ಮಾಡೋಕೆ ಕೇಳಿ, ಯಾವ್ದಕ್ಕೆ ನಿಂಗೆ ತೂಗಿಸೋಣಲ್ಲಪ್ಪ ಕೂತೇ ಇರ್ತಾನೆ ಹಿಂಗೇನ. ಆ ಥರ ಕೇಳಿ ನಮಗೂ ಆ ಅಪ್ಪನ ಬಗ್ಗೆ ಕೇಳಿ ತುಂಬ ಖುಷಿನೇ ಆಯಿತು. ಆ ಖುಷಿಗಳು ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಮಾಡ್ಕೊಂಡು ನಾವು ಅಲ್ಲಿ ಲಾಕಪ್ ಕಡೆ ಬರ್ತೀವಿ. ಲಾಕಪ್ ಹೋಗೋಣ ಅಂತ ಬರ್ತೀವಿ. ನಮ್ಗೆ ಡಿಸೈಡ್ ಲಾಕಪ್ನ ಮಲ್ಗೋಣ ಅಂತ ಬಂದರೆ ಅಷ್ಟೊತ್ತಿಗೆ ನಮ್ದು ಅಗ್ನಿವಾರ ಪತ್ರಿಕೆ ಪೇಪರ್ ಇರುತ್ತೆ. ಆ ಫ್ರಂಟ್ ಪೇಜಲ್ಲಿ ಬರೆದಿರ್ತೀವಿ, ಸಾಕು ನಿಲ್ಲಿಸು ಸಿಂಧ್ಯಾ ನಿನ್ರ ದೊಂಬ್ರಾಟ ಅಂತೇಳಿ. ಅದನ್ನ ಪೇಪರಲ್ಲಿ ನೋಡ್ತಾರೆ. ಅವ್ರಿಗಂತ ಸಮಥಿಂಗ್ ಚೇಂಜ್ ಆಗುತ್ತೆ. ಅವ್ರು ಬೆಳಗ್ಗೆ ಎಲ್ಲ ನೋಡ್ತಾರೆ ನಮ್ಮ ಬಗ್ಗೆ ಎಲ್ಲರೂ ಇಷ್ಟೆಲ್ಲ ಹೋಗ್ತಾರೆ ಹಿಂಗೆ ಮನುಷ್ಯರು ಅಂತೇಳಿ ನಮ್ಮ ಬಗ್ಗೆ ಒಂದು 5 ನಿಮಿಷ ಸುಮ್ಮನೆ ಕೂತ್ಕೊಂಡು ನೋಡಿಕೊಂಡು, ನೀವು ಕೆಲಸ ಮಾಡಿ ಕಡೆಗೆ ನೀವು ಲಾಕಪ್ನಾಗ ಮಲಗಿಬಿಡ್ರಿ, ಇಲ್ಲೇ ಮಲಗಿರಿ, ಯಾಕೋ ನೀವು ನೋಡ್ರೆ ಆ ಥರ ಕೆಟ್ಟ ಮನುಷ್ಯರು ಕಾಣ್ತಲ್ಲ ನೀವು ಇಬ್ಬರೂ, ಇಲ್ಲೇ ಮಲಗಿ ಆಚೆಯಿಂದ ಬೀಗ ಹಾಕೊಂತೀನಿ ಅಂತ. ಆಯ್ತು ಹಾಗೆ ಮಾಡಿ, ಬೇಡ ಬಿಡಿ ಲಾಕಪ್ ಒಳಗೆ ಮಲಗ್ತೀನಿ, ಬೇಡ ರೀ ಮಲಗ್ರಿ ಇಲ್ಲೇ, ನನ್ನ ಇನ್ಚಾರ್ಜು ಅಂತಾರೆ. ಆಮೇಲೆ ಕ್ರೈಮ್ನವ್ರಿಗೆ ಸಮಾಧಾನ ಆಗುತ್ತೆ. ಅವ್ರ ಕ್ರೈಮ್ನೆಲ್ಲ 9-10 ಗಂಟೆ ಅಷ್ಟೇ ಮನೆ ಕಡೆ ಹೋಗ್ತಾರೆ. ಇವ್ರ ಹತ್ರ ಕೂತ್ಕೊಂಡು ಮಾತಾಡ್ತಾರೆ. ಯಾರ ಹತ್ರ? ಇವ್ರ ಹತ್ರ. ಆ ಮಗ ಶ್ರೀಧರ್ ಅವರು ಹಂಗೆ ಹೇಳ್ತಾರೆ, ಸರ್ ನಿಮ್ಮ ಬಗ್ಗೆ ಇಲ್ಲಿ ಕ್ರೈಮ್ನ ನಿಮ್ಮ ಬಗ್ಗೆ ಹೋಗಿರ್ತಾರೆ, ನೀವು ಆನೆಸ್ಟ್ ಮನುಷ್ಯ ಅಂತಲ್ಲ, ಇಡೀ ಸ್ಟೇಷನ್ ಹೋಗಿ ಟೀ ಕೂಡ ಕುಡಿ, ಅವ್ರು ಸಿಗ್ತಾರೆ ಟೀ ಕೂಡ ಕುಡಿಯಲ್ಲ, ನಮ್ಗೆ ಬೇಕಾಗಿಲ್ಲ, ಸರ್ಕಾರ ನೌಕರಿ ಕೊಟ್ಟಿದೆ, ನಮ್ಗೆ ಸಾಕು ಬರೋ ಸಂಬಳ, ಬರೀ ಪೊಲೀಸ್ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ನಾನು ನನ್ನ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ, ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ನಾನು ಪೊಲೀಸ್ ಕೆಲಸ ಸಿಕ್ತು. ಅದೇ ಥರ ನನ್ನ ಮಗನಿಗೆ ಆನೆಸ್ಟಾಗಿ ಕೆಲಸ ಸಿಗಲಿ ಬಿಡಿ, ಪೊಲೀಸ್ ಕೆಲಸನ ಮಾಡಲಿ, ನಿಮ್ಮ ದೊಡ್ಡ ಆಫೀಸರ್ ಆಗೋದು ಬೇಕಾಗಿಲ್ಲ, ಡಾಕ್ಟರ್ ಆಗೋದು, ಇಂಜಿನಿಯರ್ ಬೇಡ, ಬದುಕಕ್ಕೆ ಇಷ್ಟು ಬೇಕು, ಅಷ್ಟೇ ಕೆಲಸ ಮಾಡಲಿ ಬಿಡಿ. ನಾನು ಅವ್ರಿಗೆ ಗುಳಿಕೊಂಡು ಇವ್ರಿಗೆ ಗುಳಿಕೊಂಡು ಆ ದುಡ್ಡು ತಗೊಂಡೋಗಿ ನಾನು ದೊಡ್ಡ ಮನುಷ್ಯ ಮಾಡೋದು ನನಗೆ ಇಷ್ಟ ಇಲ್ಲ. ನಮ್ಮ ಮನೆಗೆ ನಮ್ಮ ಮಿಸ್ಸಸ್ಸು ಅಷ್ಟೇ, ನಾನು ಅಷ್ಟೇ, ಮಕ್ಕಳು ಅಷ್ಟೇ ಇಷ್ಟ ಮಾಡಿದ್ದೀನಿ. ಅಂದರೆ ಸಿಗುತ್ತೆ, ಸರ್ ನಮಗೆ ನೀವು ಇಷ್ಟು ಕಮ್ಮಿ ಸಂಬಳಕ್ಕೆ ಇಷ್ಟು ಆನೆಸ್ಟ್ ಆಗಿರೋದು ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತೇಳಿ ಶ್ರೀಧರ್ ತುಂಬ ಹೊತ್ತು ಮಾತಾಡ್ತಾರೆ ಡಿಸ್ಕಷನ್. ನಾನು ಅಷ್ಟೊತ್ತಿಗೆ ಮಲಗಿಬಿಟ್ಟಿರ್ತೀನಿ, ಇವಾಗ 2 ಅವರ್ಸ್ ಮಾತಾಡ್ತಾರೆ. ಅಂದರೆ ಅವನ ಬಗ್ಗೆ ಅಷ್ಟು ಇಷ್ಟ ಆಗ್ಬಿಟ್ಟಿದೆ. ಬೆಳಗ್ಗೆ ಎದ್ದು ಸರ್ ಟೀ ತರಿಸ್ಬಿಡಿ ಸರ್ ಅಂತ ಕಾಸು ಕೊಡೋಕ್ಕಿತ್ತು. ನಾನು ಟೀ ಕುಡಿಯೋಲ್ಲ ನಿಮ್ಮ ದುಡ್ಡಿಂದ ಸರ್, ನೀವು ಪೊಲೀಸ್ ಅಂತ ಫ್ರೆಂಡಾಗಿ ಸರ್ ನನ್ನಿಂದ ಇಬ್ಬರು ಕೂತು ಮಾತಾಡಿದ್ದೀವಿ, ಡಿಸ್ಕಸ್ ಮಾಡಿದ್ದಿಲ್ಲ, ಈಗ ನೀವು ಹೊರಡೆ ಸಿಕ್ಕಿ ಟೀ ಕುಡಿತೀನಿ, ನಾನು ಕುಡಿಯೋಲ್ಲ, ನಾನು ಟೀ ಕುಡಿಯೋಲ್ಲ, ನೀವು ನಮ್ಮ ಸ್ಟೇಷನ್ಗೆ ಅಕ್ಯೂಸ್ ಆಗಿ ಬಂದಿರೋದು, ಕುಡಿ ಸರ್ ಇಲ್ಲಿ ಪರವಾಗಿಲ್ಲ ಅಂತ ನಾನು ಕೇಳ್ಕೊತೀನಿ. ಇಲ್ಲ ರೀ ಭಜನ್ ಬೇಡ ರೀ ಅಂತ, ನೀವು ಟೀ ಕುಡಿಯಲ್ಲ, ನಾನು ಮನೆಗೆ ಹೋಗಿ ಟೀ ಕುಡಿತೀನಿ ಅಂತಾರೆ. ನಾನು ಮನೆಗೆ ಹೋಗಿ ಟೀ ಕುಡಿತೀನಿ ಅಂತಾರೆ. ಟೀಗೆ 2 ರೂಪಾಯಿ ಖರ್ಚಾಯ್ತು, ಯಾಕೆ ಅಂತ ಉದ್ದೇಶ, 2 ರೂಪಾಯಿ 5 ರೂಪಾಯಿ ಖರ್ಚಾಗುತ್ತೆ. ಮನೆ ಹೋಗ್ತೀನಿ, ನನ್ನ ಡ್ಯೂಟಿ 8 ಮುಗಿತಿದ್ದೆ, ಅವಾಗ 8 ಮುಗಿದಿದೆ ಅಂತ. ಒಂದು ಕೆಲಸ ಮಾಡಿ, ನೀವು ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದ್ದಾರೆ ನನ್ನಿಂದ ಮಾತಾಡ್ಕೊಂಡು, ನಾನು ನಿಮಗೆ ಟೀ ತರಿಸ್ಕೊಡ್ತೀನಿ, ನಂದು ಟೀ ಕುಡೀರಿ ಅಂತ ಹೇಳ್ತಾರೆ. ಆಯಿತು ಸರ್ ಅಂತ. ಆಮೇಲೆ ಅವ್ರ ದುಡ್ಡಿಂದ ಟೀ ತಂದು ಕೂಡಿಸಿ ನಮಗೆ ಅರ್ಧ 3 ಜನ ಅರ್ಧ ಟೀ ಕೂಡಿಸಿ ಪಾಪ ಬರ್ತೀನಿ, ಟೀ ಮುಂದಕ್ಕೆ ಯಾವತ್ತೂ ಸಿಗೋಣ ಅಂದರೆ ಇಲ್ಲಿ ಸಿಗೋದು ಬೇಡ, ನೀವು ಎಲ್ಲ ಬೇರೆ ಕಡೆ ಸಿಗೋಣ ಅಂತೇಳಿ ವಿಶ್ ಮಾಡೋದು. ತಿರ್ಗಿ ನಮ್ಮನ್ನು ರೆಡಿ ಮಾಡಿ ಕಮರ್ಷಿಯಲ್ ಸ್ಟೇಷನಿಂದ ನಮಗೆ ಕೋರ್ಟ್ ಕರ್ಕೊಂಬರ್ತಾರೆ. ನಮ್ಮ ಲಾಯರ್ಗಳು ವೆಯ್ಟ್ ಮಾಡ್ತಾ ಇರ್ತಾರೆ, ಜನರಲಾಗಿ ಬೇಲ್ ಆಗೋಂಥ ಬೇಲಿದು. ನೆಕ್ಸ್ಟ್ ಇನ್ನೊಂದು ಕೇಸ್ ವಾರೆಂಟ್ ಇಟ್ಟೇ ಇದ್ದಾರೆ, ಅದು JP ನಗರ ಸ್ಟೇಷನು. ತಿರ್ಗಿ ನಮ್ಗೆ ಕರ್ಕೊಂಡು ಹೋಗಿ ಸರ್, ತಿರ್ಗಿ ಜೈಲಿಗೆ ಹೋಗಿ ತಿರ್ಗಿ ಬರ್ಬೇಕು ನೆಕ್ಸ್ಟ್ ಡೇ. ಅವ್ರನ್ನ ಪಾಠ ಹೇಳ್ತೀವಿ, ಒಂದು ಕೆಲಸ ಮಾಡಿ ಪಾಠ, ಇವತ್ತು ಅಪ್ಲಿಕೇಶನ್ ಹಾಕೊಂಬಿಡಿ, ಹಿಂಗೆ ಬೇಲ್ ಅದು ಆಗ್ಬಿಡಲಿ ಅಂತ. ಅವ್ರು ನಗ್ತಾರೆ, ಸರ್ ಬೇಲ್ ಆಗಲ್ಲ, ಇವರು ಕಸ್ಟಡಿಗೆ ಬರಬೇಕು, ಕಸ್ಟಡಿಗೆ ಕೇಳಕ್ಕೆ ಕೇಳ್ತಾರೆ. ಒಂದಿನ ಅವ್ರು ಕೇಳಿ ಬಿಡಿ ಸರ್ ಅಂತ ಹೇಳಿ ನಮ್ಮನ್ನು ಅವರು ಜೈಲಿಗೆ ಕಳಿಸ್ಕೊತಾರೆ. ಜೈಲಿಗೆ ಕಳಿಸಿದ ತಕ್ಷಣ ಇದೆಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕಿ ಬೇಲ್ ಮಾಡಿಸ್ಬೋದು ಅಂತ ಕಾರಣಕ್ಕೆ ಅವ್ರ ನೆಕ್ಸ್ಟ್ ಡೇನೇ ಕಸ್ಟಡಿ ತರ್ತಾರೆ. ಬಂದು JP ನಗರ ಸ್ಟೇಷನ್ 2 ದಿನ ಕಸ್ಟಡಿ ಬರ್ತಾರೆ. ಅಲ್ಲಿ ಇನ್ಸ್ಪೆಕ್ಟರ್ ಹುಸೇನ್ ಅಂತೇಳಿ ಅಲ್ಲಿರೋ ಕ್ರೈಮ್ನ ನಮ್ಮ ಪರಿಚಯ ಇರೋರು. ಆಮೇಲೆ ನೆಕ್ಸ್ಟ್ ಅವ್ರು ಬರ್ತಾರೆ, ಅವ್ರು JP ಬೆಂಗಳೂರು ಕರ್ಕೊಂಬರ್ತಾರೆ. ಕರ್ಕೊಂಬಂದು ನಮ್ಮನ್ನು ಕೂಣಿಸ್ಕೊಂತಾರೆ ಲಾಕಪ್ನಲ್ಲಿ. ಒಂದು ದಿನ ಹಾಗೆ ಬರೋಷ್ಟಿಗೆ ಒಂದು ದಿನ ಆಗೈತೆ, ನೈಟ್ ಮಾತಾಡಲ್ಲ. ನೆಕ್ಸ್ಟ್ ಡೇ ಎದ್ದು ಕೇಳ್ಕೊಂತಾರೆ. ಕೇಳಿ ಅದೇ ಸ್ಟೇಟ್ಮೆಂಟ್ ಮಾಡ್ತಾರೆ. ಸೀದಾ ಸ್ಟೇಟ್ಮೆಂಟ್ ಮಾಡಿದ್ರೆ ಒಂದು ಕೆಲಸ ಮಾಡಿ ಸರ್, ಸ್ಟೇಟ್ಮೆಂಟ್ ಮಾಡ್ತಾರೆ ಸರಿ, ಅವನ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ, ನೀವು ಕಂಪ್ಲೇಂಟ್ ಬರ್ಕೊಳ್ಳಿ. ನಮ್ಮ ವೆಹಿಕಲ್ ನಾವು ಅವ್ನು ಕಪ್ಪಾಳಿಗೆ ಹೊಡೆದ ನಮ್ಮ ಡ್ರೈವರ್ ಅಂತೇಳಿ ನಮ್ಗೆ ಕೇಸ್ ಫಿಟ್ ಮಾಡಿದ್ದಾರೆ. ಅವ್ನು ಯಾಕೆ ಆಯಿಲ್ ಚೇಂಜ್ ಮಾಡಿಲ್ಲ, ಯಾಕೆ ಹೆಂಗೆ ಬಿಲ್ ಹಾಕ್ದ ಅವ್ನು ನಮ್ಮ ಮೇಲೆ, ಆಯಿಲ್ ಹಾಕ್ದಂಗೆ ಹೊಸ್ದಾಗಿ ಬಿಲ್ ಹಾಕವನೆ, ಅದೇ ನಮ್ಮ ಡ್ರೈವರ್ ಹೊಡೆದಿರ್ಬೇಕು. ನೀವು ಆದಮೇಲೆ ಕಂಪ್ಲೇಂಟ್ ತೊಗೊಂಡ್ಬಿಡ್ದು, ನಮ್ಮ ಕಡೆಯಿಂದ ಒಂದು ತೊಗೊಳ್ಳಿ ಬರ್ಕೊಳ್ಳಿ ಕಂಪ್ಲೇಂಟ್ ಅಂತಾರೆ. ನಮ್ದು ಕಂಪ್ಲೇಂಟ್ ತೊಗೊಳಿರ್ತಾರೆ. ಆಮೇಲೆ ಇನ್ಸ್ಪೆಕ್ಟ್ರು ನಗ್ತಾರೆ, ಬಚ್ಚ ಸೀದಾ ನಾವು ಕರ್ಕೊಂಬಂದು ಯಾವತ್ತು ಆ ಪಾರ್ಟಿ ಹತ್ರ ಕಂಪ್ಲೇಂಟ್ ತೊಗೊಂಡ್ರು, ನಾವು ಮಾಡಿಲ್ಲ, ಅದು ಕ್ವಾಡ್ನವ್ರು ಮಾಡಿರೋದು.
ಅವ್ನು ಯಾರು ಏನು ನಮಗೇನು ವಿಷಯನೇ ಗೊತ್ತಿಲ್ಲ ಅಂತ ಯಾರು ಇನ್ಸ್ಪೆಕ್ಟ್ರು. ಇವಾಗ ನೀವು ಸ್ಕ್ವಾಡ್ ಇದೆಯಲ್ಲ 3 ಸ್ಕ್ವಾಡ್, ಈ ಸ್ಕ್ವಾಡ್ನಲ್ಲಿ ಈ ಟ್ರೂಪ್ ಯಾರೋ ಮಾಡಿರೋದು, ಲವ್ ಕುಮಾರ್ ಅವ್ರು ಯಾರು ಹೋಗಿ ಕರ್ಕೊಂಬಂದಿರೋದು, ಸ್ಕ್ವಾಡ್ನವರು ಕರ್ಕೊಂಬಂದಿರೋಂಥ ಕಂಪ್ಲೇಂಟ್ ಬರ್ಸಿರೋದು ಈ ಥರ ಆಯ್ತು ಅಂಥೇಳಿ ಅವ್ರು ಕಿವಿಗೆ ಬಿದ್ದಿದೆ ಮಾತು. ನಾವು ಕಂಪ್ಲೇಂಟ್ ತೊಗೊಂಡ್ಮೇಲೆ ನಾವು ಸ್ಟೇಷನ್ದ ಅವ್ನು ಹುಡ್ಕಕ್ಕೆ ಹೋದರೆ ಅವ್ನು ಅವತ್ತು ರಜಾಕ್ಕೆ ಹೋದವನು ಇನ್ನೂ ಕೆಲಸಕ್ಕೆ ಬಂದಿಲ್ಲ, ನಾವು ಹುಡುಕ್ತಾ ಇದ್ದೀವಿ ಅವನಿಗೆ, ನಿಮ್ಮೆಲ್ಲ ನಿಮ್ಮ ಹುಡ್ಕೊಂಡು ನಿಮಗೆ ಅಂಥೇಳಿ ಇವ್ರು ಹೇಳ್ತಾರೆ. ಏನು ಸರಿ ಮಾಡ್ರಿ ಅಂಥೇಳಿ ಆಮೇಲೆ ಅವರು ಮಾಮೂಲಿ ನಮ್ಗೆ ಸಮಾಧಾನ ಮಾಡಿ ಅವ್ರಿಗೆ ಗೊತ್ತಾಯಿತು. ಡ್ರೈವರ್ ನಮ್ಗೆ ಕೇಸ್ ನಾವು ಡ್ರೈವರ್ ಕೇಸ್ ಫಿಟ್ ಮಾಡೋದು, ನಾವೇನು ಹೇಳಿಲ್ಲ ಅವ್ನು ಹೊಡೀರಿ ಅಂತೇಳಿ. ನಾನು ಕೇಸ್ ಅವ್ರ ಕಂಪ್ನಿ ಮೇಲೆ ನಾವು ಕೇಸ್ ಮಾಡೋದು, ಯಾವ ಮ್ಯಾನೇಜ್ ಆಗಿಲ್ಲ ಅವ್ನ ಮೇಲೆ ಕೇಸ್ ಫಿಟ್ ಮಾಡೋದು. ಮಾಮೂಲಿ ಆರ್ಗ್ಯುಮೆಂಟ್ ನಡೀತಾ ಇತ್ತು ಸಿಕ್ಕಾಪಡೆ. ಅವೆಲ್ಲ ಏನು ಯೂಸ್ ಆಗಿಲ್ಲ. ಹಿಂಗೆ ಕಾಲ ಕಳಿತೀವಿ, ಆರಾಮಾಗಿ ಕುಡಿಸಿರ್ತಾರೆ, ಟೈಮ್ ಸರಿ ಊಟ ಕೊಟ್ಟರು, ಟೈಮ್ ಸರಿ ಟೀ ಕಾಫಿ ನಾವು ತರ್ಸ್ಕೊಂಡು ಕುಡಿದ್ವಿ. ನೆಕ್ಸ್ಟಿಗೆ ಕಳಿಸ್ಕೊಟ್ರು. ಕಳಿಸಿದ ಮೇಲೆ ನಮ್ಮವ್ರು ಮಾಮೂಲಿ ಜನ ಬಂದು ಮಾಡ್ತಾನಿದ್ರು. ಮುತ್ತೋಪರೆಯವರು ನಮ್ಮ ಮುಂದೆನೇ ಇದ್ದಿದ್ದು 11 ಜನಕ್ಕೂ ಟೆನ್ಷನು. ನಾವು ಲ್ಯಾಕಪ್ಗೆ ಹೋಗ್ತೀವಿ, ಲ್ಯಾಕಪ್ ಬರ್ತೀವಿ, ತೀರಿದ್ದೀವಿ, ನಮ್ಮ ಜೊತೆ ಹುಡುಗರಿದ್ದಾರೆ, ಅವ್ರಿಗೇನೋ ಟೆನ್ಷನ್. ಯಾರಿಗೆ? ಆ ಮುತ್ತೋಪರೆಗೆ ಹಂಗೆ ಅವ್ರು ನಮ್ಮನ್ನು ಹೇಳಿ ಕಳಿಸ್ತಾರೆ. ಯಾರೋ ಶೆಟ್ಟಿ, ಅದು ಮೇನ್ ಶೆಟ್ಟಿನೇ. ಸರ್ ನಿಮ್ಮದು ಕೇಸ್ ಲೇಟಾ, ನೀವು ಇನ್ನೂ ಇಲ್ಲೇ ಇರ್ತೀರಾ ಅಥವಾ ನಾವೆಲ್ಲ ಟ್ರಾನ್ಸ್ಫರ್ ತೊಗೊಬೇಕಾ? ಆವಾಗ ನಾವು ಹೇಳ್ತೀವಿ ನೀವು ಆರಾಮಾಗಿರ್ರಿ, ನಿಮ್ಮ ಬಗ್ಗೆ ಏನು ಟೆನ್ಷನ್ ಇಲ್ಲ, ನಾವು ನೆಕ್ಸ್ಟ್ ವೀಕ್ ಈ ತಿಂಗಳು ರಿಲೀಸ್ ಆಗ್ತೀವಿ. ಅವ್ರು ಇಂಡೈರೆಕ್ಟ್ ಹೇಳಿ ಕಳಿಸ್ತಾರೆ ಅವರು, ನಮ್ಮದು ಮುತ್ತೋಪರೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತೇಳಿ ಅಂತ ಹೇಳಿ ಕಳಿಸ್ತಾರೆ. ನಿಮಗೂ ಮುತ್ತೋಪರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಿದ್ರು ನಾನು ನಂಬೋಕ್ಕಾಗಲ್ಲ. ಇದು ಫಿಟ್ಟಿಂಗ್ ಇರೋದು ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಕಿತ್ತೋಗಿತ್ತು. ಅದು ನಮಗೂ ಸ್ವಲ್ಪ ಕಿವಿ ನ್ಯೂಸ್ ಬಿದ್ದಿತ್ತು. ನಾವಿನ್ನು ಅಂಡರ್ಸ್ಟ್ಯಾಂಡಿಂಗ್ ಇದ್ದು ನಮ್ಗೆ ಬೇಜಾರಿಲ್ಲ, ಮುತ್ತೋಪರೆ ಜೊತೆ ಇದ್ದು ನಮಗೆ ಬೇಜಾರಿಲ್ಲ, ನಮ್ಮ ಹೆಣ್ಣಿಗಳು ನೀವಲ್ಲ, ನಮ್ಮ ಹೆಣ್ಣು ಮುತ್ತೋಪರೆ ಅಂತ ಹೇಳಿ ಯಾಕಂದ್ರೆ ಅವ್ರಿಗೆಲ್ಲ ಏನಾಯ್ತು ಅಂದರೆ ನಾವು ತುಂಬ ಜನ ಎಂಟ್ರಿ ಬರೋದು ಹೋಗೋದು ಇನ್ನೇನೋ ಆಗುತ್ತೆ ಅನ್ನಪ್ಪ. ಅವ್ರಿಗೇನು ಸ್ವಲ್ಪ ಟೆನ್ಷನ್, ಯಾಕಂದ್ರೆ ಎಲ್ಲ ಲೋಕಲ್ ಅಲ್ಲೆಲ್ಲ ಮಂಗಳೂರು ಬರೋದು. ನಮ್ಗೇನು ಸಂಬಂಧ, ನೀವು ಆರಾಮಾಗಿದೆ ಅಂತೇಳಿ ಮಾತುಗಳು ನಡೆಸ್ತಾ ಇರ್ತೀವಿ. ಅಷ್ಟರಲ್ಲಿ ಒಂದಿನ ನಮಗೆ ರಿಲೀಸ್ ಆರ್ಡ್ರ್ ಅಂತ ಬರುತ್ತೆ, ಗೊತ್ತಾಗುತ್ತೆ. ಒಂದಿನ ಮುಂಚೆ ನ್ಯೂಸ್ ಬರುತ್ತೆ ಬೇಲಾಯಿತು ಅಂತೇಳಿ. ಬೇಲಾಯ್ತು ಅಂತ ನ್ಯೂಸ್ ಬಂದ ತಕ್ಷಣ ನಾವು ಜೈಲ್ ಗೇಟಿಂದ ಫೋನ್ ಮಾಡಿ ಲಾರಿಗೆ ಇರ್ತೀವಿ, ಇವ್ರು ತಿಳಿಸ್ಬಿಡಿ, ತುಂಬ ಜನ ಬರೋದು ಬೇಡ, 3 ಗಾಡಿ ಸಾಕು, 1 ಗಾಡಿ ಗೇಟ್ ಮುಂದೆ ಬರಲಿ, 2 ಗಾಡಿ ಸುತ್ತ ಇರಲಿ, ದೂರ ಇರಲಿ. ಯಾಕಂತೇಳಿದ್ರೆ ಜೈಲಿಂದ ಕಾಂಪೌಂಡ್ಗೆ ಆಚೆ ಇರಲಿ, ಎಲ್ಲ ಕಣ್ಣಿಗೆ ಬೀಳುತ್ತೆ ಡಿಪಾರ್ಟ್ಮೆಂಟಿಗೆ, ಅವ್ರಿಗೆಲ್ಲ ಪ್ರಶ್ನೆ ಯಾವುದೇ ಕಣ್ಣಿಗೆ ಬರಬೇಡಿ ಅಂತ ನಾವು ಲಾಯರ್ನ ಹೇಳಿ ನೆಕ್ಸ್ಟ್ ಡೇ ರೆಡಿ ಆಗ್ತಾಯಿದ್ವಿ. ನಮ್ಗೆ ಯಾವಾಗ ಬೇಲಾಗಂತ ಗೊತ್ತಾಯಿತೋ 7 ದಿನ ಮುಂಚೆನೇ ನಮ್ಮ ರಿಜ್ವಾನ್, ಶಿವಾಜಿನಗರ್ ರಿಜ್ವಾನ್ ಮತ್ತು ಅಡ್ಡು ಇವೆಲ್ಲ ಗ್ಯಾಂಗ್ ಇತ್ತಲ್ಲ, ಅವತ್ತೇ ಬೇಲ್ ಮಾಡಿಸ್ಕೊಂಡ್ಬಿಟ್ರು. ಅಲ್ಲಿ ಆಲ್ರೆಡಿ ಬೇಲ್ ಆರ್ಡರ್ ಇತ್ತು, ಶೂಟ್ ಟಿಕೆಟ್ ನೈಟ್ ರಿಲೀಸ್ ಆಗ್ಬಿಟ್ರು. ನಮ್ಮ ಬೇಲ್ ಆಗುತ್ತೆ ಅಂತ ಗೊತ್ತಾಗ್ತೀವಿ, ನೆಕ್ಸ್ಟ್ ಕಶಿ ತೊಗೊಳ ಅಂತ ಅವ್ರು ಒಂದಿನ ಮುಂಚೆ ರಿಲೀಸ್ ಆಗ್ತಾರೆ ಅವರು. ಯಾರು? ಅಡ್ಡು ಮತ್ತು ರಿಜ್ವಾನು. ನೆಕ್ಸ್ಟ್ ಡೇ ನಮ್ಮದು ರಿಲೀಸ್ ಆಗುತ್ತೆ ಗೊತ್ತಾಗುತ್ತೆ ಅವ್ರಿಗೆ. ಅವ್ರೇನು ಮಾಡೋದು, ಅವರು ನಾವು 2 ಗಾಡಿ ಬನ್ನಿ ಅಂತ ಹೇಳ್ತೀವಲ್ಲ, ಹೇಳಿದ ತಕ್ಷಣ ಏನು ಮಾಡೋದು, ನಾವು ಬಾರಿ ಎಲ್ಲರೂ ಅದು ಮುತ್ತೋಪರಿಗೆ ಯಾರಿಗೂ ವಿಶ್ ಮಾಡೋಲ್ಲ, ಎಲ್ಲ ಪೊಲೀಸರಿಗೆ ವಿಶ್ ಮಾಡ್ಕೊಂಡು ಅವ್ರಿಗೆ ನೋಡಿದಾಗ ನಂಬ್ಕೊಂಡು ನಾವು ಜೈಲ್ ಹತ್ರ ಬರ್ತೀವಿ, ಗೇಟ್ ಹತ್ರ ಬರ್ತೀವಿ ರಿಲೀಸ್ ಆರ್ಡ್ರಿಗೆ. ಎಲ್ಲ ಆಫೀಸರ್ಸ್ಗೆಲ್ಲ ಮಾತಾಡಿಸ್ಕೊಂಡು ಗೇಟಿಂದ ಕಾಲು ಆಚೆ ಇರ್ತೀನಿ. ಗೇಟಿಂದ ಕಾಲು ಇಚ್ಚಿದ್ರೆ ಮೊದಲನೇ ಟೆಂಪೋ ಟ್ರಾವೆಲ್, ಈ ಕಡೆ ಒಂದು ಟೆಂಪೋ ಟ್ರಾವೆಲ್, 3 ಟೆಂಪೋ ಟ್ರಾವೆಲ್ ಇದೆ. ಒಂದು ಬಾಬಣ್ಣಂದು, ಒಂದು ವಿಜಿ ಕೊಂಡ್ಕೊಂಟಿ ವಿಜಿ, ಇನ್ನೊಂದು ಶಿವನಗರ್ ರಿಜ್ವಾನ್, ಇವ್ದೊಂದು ಟೆಂಪೋ ಟ್ರಾವೆಲ್ಲು 3. ಒಂದು 10 ಕಾರಿದ್ದಲ್ಲೂ ಮುಲಾಮನ್ ಗಾಡಿ, ಕಾಂತ, ಇವರು ನವೀನ ಎಲ್ಲ ಒಂದೊಂದು ಗಾಡಿ 2 ಗಾಡಿ ತುಂಬಿಟ್ಟಾರೆ ಸ್ಟೇಷನ್ ಜೈಲ್ ಕಾಂಪೌಂಡು. ಯಾವುದು ದೊಡ್ಡ ರಾಜಕಾರಣಿ, ರಾಜಕೀಯ ಕೇಸ್ ರಿಲೀಸ್ ಆದ ಹೂವಿನಾರ ಒಂದು ಬಿಟ್ಟು ಎಲ್ಲ ಇದೆ ಅಲ್ಲಿ. ಹೂವಿನಾರ ಒಂದು ಬ್ಯಾಂಕ್ ಶೆಟ್ ಇಲ್ಲ, ಅಷ್ಟೇ, ಅಷ್ಟೊಂದು ಜನ ಇದ್ದಾರೆ. ಒಂದು 70-80 ಜನ ಇದ್ದಾರೆ ಅಲ್ಲಿ. ಸೀದಾ ಶಾಕ್ ಆಗ್ಬಿಡ್ತಾರೆ, ಏನಪ್ಪ ಯಾರು ಪ್ರೆಸ್ ಆಗ್ಬಿಡ್ತಾವೆ, ನಮ್ಗೆ ಈ ಟೆನ್ಷನ್ ಅದು, ಸೀದ್ರಿಗೆ ಆ ಟೆನ್ಷನು. ಪ್ರೆಸ್ಸಿಗೆ ಬರ್ತಾರೆ, ಡಿಪಾರ್ಟ್ಮೆಂಟ್ ಪ್ರಸಾರ ಮಾಡ್ತಾರೆ, ಇಷ್ಟು ಜನ ಬಂದವರಲ್ಲ, ಇಷ್ಟು ಗಾಡಿಗಳು, ಇದು ನ್ಯೂಸ್ ಆಗುತ್ತಲ್ಲ ಅಂತ ಇವ್ರಿಗೆ. ನನ್ನ ಕಣ್ಣು ಪ್ರತಿ ಸರಿನೂ ಸುತ್ತಮುತ್ತ ನಮ್ಮ ಹೇಮಂತರಾವ್ ಇದ್ದಾರೆ, ಒಬ್ಬನ ಕೈ ಇಟ್ಕೊಂಡಿರ್ತಾರೆ, ಬಚನ್ ತಾತ್ಮೋತ್ತಮಾರ ಅಂತಾರೆ ನಮ್ಮ ಹೇಮಂತರಾವ್. ನಾನು ಸುತ್ತಮುತ್ತ ನೋಡ್ತಾರೆ, ನನಗೇನು ಕಣ್ಣು, ನನಗೆ ರವಿ ಮೇಲೆ ಕಣ್ಣು, ಸೀರಿಯಲ್ ಮೈಸೂರು ರವಿ ಎಲ್ಲ ಕಾಣಿಸ್ಕೊಂತಾನ, ಅಥವಾ ಶೂಟರೆಲ್ಲ ಕಾಣಿಸ್ಕೊಂತಾನ, ಇವರೆಲ್ಲ ನಮ್ಗೆ ಫೀಲ್ಡಿಂಗ್ ಮಾಡೋಕ್ಕೆ ಬಂದವರ, ಅಥವಾ ಜೊತೆ ಬೇರೆ ಫೀಲ್ಡಿಂಗ್ ಮಾಡ್ತಾವ್ರ ಹೊಸ ಫೇಸು ಅನ್ನೋದು ನನ್ನ ಕಣ್ಣು ಸುತ್ತಮುತ್ತ ಆ ಕಡೆ ಈ ಕಡೆ, ಜೈಲಿಂದ ಆಚೆ ವ್ಯಾನ್ ಮೇಲೆ ನೋಡ್ತಾ ಇದ್ದೀನಿ, ಥಿಯೇಟರ್ನಲ್ಲಿ ಎಲ್ಲ ಸುತ್ತಮುತ್ತ ನೋಡ್ತೀವಿ. ನಮ್ಮ ಮಗಳ ಶಾಕು, ಯಾಕೆ ಇಷ್ಟೊಂದು ನೋಡ್ತಾ ಇದ್ದೀರಾ, ಏನು ಎಷ್ಟೊಂದು ನೋಡ್ತಾ ಇದ್ದೀನಿ, ಯಾರು ನೋಡ್ತಾ ಇದ್ದೀರಾ ಅಂತ. ಇಲ್ಲ ರೀ, ಯಾರು ಫ್ರೆಂಡ್ ಒಬ್ಬರು ಫ್ರೆಶ್ಶಾಗೆ
ಪರಿಚಯ ಅವ್ರು ಬಂದವ್ರೆ, ಅವ್ರಿಗೆ ನಿಮ್ಮ ಹತ್ರ ರೌಡಿಗಳನ್ನು ಭಯ ಬೀದಿ ಹೋಗ್ಬಿಡ್ತಾರೆ ಅವರು. ಆ ಕಾರಣಕ್ಕೆ ಅವ್ರು ತುಂಬ ಅಫಿಷಿಯಲ್ಸು ಇಬ್ಬರು ಫ್ರೆಂಡ್ಸ್ ಬರ್ತಿದ್ರು ಮೈಸೂರಿಂದ. ಬಿಸ್ನೆಸ್ ಮ್ಯಾನು, ಎಸ್ಟೇಟ್ ಓನರು, ಬಿಸ್ನೆಸ್ ಮ್ಯಾನ್ ಒಬ್ಬ, ಎಸ್ಟೇಟ್ ಓನರ್ ಒಬ್ಬ. ಅವ್ನು ಭಯ ಬಿದ್ದು ಓಡೋಗ್ಬಿಡ್ತಾನೆ ಕಾರಣಕ್ಕೆ ನಾನು ನೋಡ್ತಾ ಇದ್ದೀನಿ, ಎಲ್ಲ ಸುತ್ತಮುತ್ತ ಸೇರಿ ಕರ್ಸ್ಕೊಳ್ಳೋಣ ಅಂತೇಳಿ ಅಂತ ಹೇಳ್ತಾರೆ. ನಮ್ಮಂತ ನಾನು ಗಾಬರಿಯಾಗಿ ನೋಡ್ತಿದ್ರು ಕಣವ್ರು ನಮ್ಮವರೆಲ್ಲರೂ. ನಾನು ಗಾಬರಿಯಾಗಿ ನೋಡ್ತಾಯಿಲ್ಲಪ್ಪ, ಟೆನ್ಷನ್ನ ನೋಡ್ತಾಯಿಲ್ಲ, ನಾನು ಬೇಕಾಗಿರೋ ಫ್ರೆಂಡ್ಸ್ ಬರ್ತಾರೆ ಆ ಕಡೆ ನೋಡ್ತಾ ಇದ್ದೀನಿ ಅಂತ ಹೇಳಿ ನಾವು ಅಲ್ಲಿಂದ ಗಾಡಿಗಳು ಸ್ಟಾರ್ಟ್ ಮಾಡ್ತೇವೆ.